ಏಕತೆಯನ್ನ ಸಾರುವುದು ನಮ್ಮ ತ್ರಿವರ್ಣ ಧ್ವಜವು. ಈಗ ಧ್ವಜಾರೋಹಣವನ್ನು ನಮ್ಮ ವಂದನೀಯ ಸ್ವಾಮಿ ಮರಿಯಮಂಗಲದ ಧರ್ಮ ಕೇಂದ್ರದ ಗುರುಗಳು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲಾ ನಾಯಕಿ ಸನ್ಮಾನ್ಯರನ್ನು ಧ್ವಜಾರೋಹಣ ನೆರವೇರಿಸಿಕೊಡಲು ಬರಮಾಡಿಕೊಡುವಳು. ऑर्डर, एक साथ राष्ट्रगीत शुरू कर. ಸಲ್ಲಿಸುತ್ತಿದ್ದರು ಧ್ವಜಗೌರವ ನಮನ ಆದರಪೂರ್ವಕವಾಗಿ. ಶಾಲಾ ವಿದ್ಯಾರ್ಥಿ ವೃಂದವು ಪಥಸಂಚಲನೆಯ ಮೂಲಕ ವೇದಿಕೆಯ ಕಡೆಗೆ ಒಗ್ಗಟ್ಟಾಗಿ ಸುಂದರವಾದಂತಹ ಪಥಸಂಚಲನೆಯನ್ನು ನೋಡುವುದೇ ವಾದ್ಯದ ತಾಳಕ್ಕೆ ತಕ್ಕಂತೆ ಹಾಕುತ್ತಾ 4 ತಂಡ ಆಗಮಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೂ மலர்ந்திடுமே புது கவிதை
Chandra Bose, along with millions of freedom fighters, fought tirelessly to secure the rights and dignity of our people. As we celebrate this historic day, let us remember that independence is not just about freedom from foreign rule.
It is also about the freedom to think, to speak, to express ourselves, and to pursue our dreams. It is about taking responsibility for our actions and working towards a better and more prosperous future for our country. Thank you. Jai Hind, Jai Bharat.
आजा जिंद शामी आने के तले आजा जरी वाले नीले आसमाने के तले आजा आजा जिंद शामी आने के तले आजा जरी वाले नीले आसमाने के तले सच्ची मैंने जान गवाई है नच नच कोयलों पे रात बिताई है अखियों नींद मैंने धूपों से उड़ा दी गिले गिले तारे मैंने उंगली बनाई है आजा आजा जिंदे शामी आने के तले आजा सारी तारे नीले आसमान के
ಯಶಸ್ವಿಯಾಗಲು ಸಮಾನ ಅವಕಾಶಗಳನ್ನು ಹೊಂದಿರುವ ಸಮಾಜವನ್ನು ಸ್ಥಾಪಿಸಲು ನಾವೆಲ್ಲರೂ ಶ್ರಮಿಸೋಣ ಎಂದು ಹೇಳುತ್ತಾ, ಈ ಸುಂದರ ಸುಮಧುರ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗುರುಗಳು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮತ್ತು ಈ ವರ್ಷದ ಅಂದರೆ 2024 ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಕಸಿತ ಭಾರತ ಆಚರಿಸುತ್ತಿದ್ದೇವೆ. ಇದರ ಮೂಲ ಉದ್ದೇಶ ಭಾರತ ರಾಷ್ಟ್ರವನ್ನು ಅಭಿವೃದ್ಧಿಯಾಗಿ ದೇಶ ರಾಷ್ಟ್ರವನ್ನು ಮಾಡಬೇಕೆಂಬುದು. ಸ್ವಾತಂತ್ರ್ಯ ದಿನಾಚರಣೆಯು ಭಾರತಪ್ಪಾಜಿಗೂ ಮಹತ್ವವಾದ ಅಥವಾ ವಿಶೇಷ ದಿನವೆಂದು ಹೇಳಬಹುದು. ಈ ದಿನವು ಇತಿಹಾಸದಲ್ಲಿ ಶಾಶ್ವತವಾಗಿ ಉಲ್ಲೇಖಿಸಲಾಗಿದೆ. ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದಿಂದ ನಾವು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯರಾದವು ಮತ್ತು ಈ ನೆನಪಿಗಾಗಿ ಹಾಗೂ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮತ್ತು ತಮ್ಮ ಸರ್ವಸ್ವ ತ್ಯಾಗ ಮಾಡಿದ ಭಾರತದ ಹೋರಾಟಗಾರರ ಸ್ಮರಣೆಯನ್ನು ನೆನಪಿಟ್ಟುಕೊಳ್ಳಲು ಪ್ರತಿ ವರ್ಷ ನಾವು ಭಾರತಾದ್ಯಂತ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ನಾವು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯರಾಗಿ ನಾವೆಲ್ಲ ಭಾರತೀಯರಾದ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡೆವು. ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಇದಕ್ಕೆಲ್ಲ ಕಾರಣರಾದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಅವರನ್ನು ನೆನಪಿಕೊಳ್ಳಬೇಕು. 1851 ಬ್ರಿಟಿಷ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಭಾರತದ ಸ್ವಾತಂತ್ರ್ಯದವರೆಗೂ ಹೋರಾಡಿ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು 2 ರೀತಿಯ ಗುಂಪುಗಳಿದ್ದವು. ಅವು ತೀವ್ರಗಾಮಿಗಳು ಮತ್ತು ಗಾಮಿಗಳು. ತೀವ್ರಗಾಮಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಹಾಗೂ ಮಂದಗಾಮಿಗಳಲ್ಲಿ ಮಹಾತ್ಮ ಗಾಂಧೀಜಿ, ಗೋಪಾಲಕೃಷ್ಣ ಗೋಖಲೆ ಮತ್ತು ಅನೇಕ ವ್ಯಕ್ತಿಗಳು ಬರುತ್ತಾರೆ. ಇಲ್ಲಿ ತೀವ್ರಗಾಮಿಗಳು ಯುದ್ಧವನ್ನು ಬಯಸಿದ್ದರೆ ಮಂದಗಾಮಿಗಳು ಶಾಂತಿಯನ್ನು ಬಯಸುತ್ತಾರೆ. ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಇಬ್ಬರು ದುಡಿದು ಅದರಲ್ಲಿ ದಾರಿ ಮಾರ್ಗಗಳು ಬೇರೆಯಾದರೂ ಅವೆರಡು ಗುಂಪುಗಳು ಸೇರುವ ಸ್ಥಳ ಒಂದೇ ಆಗಿತ್ತು, ಅದೇ ಸ್ವಾತಂತ್ರ್ಯ. ಅಂಥ ಮಹಾನ್ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ನೆನಪಿಸಿಕೊಳ್ಳಬೇಕು. ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಬೇಕಾದ ಅಥವಾ ತಿಳಿಸಬೇಕಾದ ಮಹತ್ವವಾದ ಅಂಶವೆಂದರೆ ಅದು ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ಅರ್ಥ ಮತ್ತು ಪರಿಕಲ್ಪನೆಯನ್ನು ಸದಾ ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಉದಾಹರಣೆಗೆ, ಆಕಾಶದಲ್ಲಿ ಹಾರುತ್ತಿರುವ ಒಂದು ಪಕ್ಷಿಯನ್ನು ತಂದು ಪಂಜರದಲ್ಲಿಟ್ಟಾಗ ಆ ಪಕ್ಷಿಯು ಸ್ವಾತಂತ್ರ್ಯವಾಗಿರದೆ ತನ್ನ ನೋವು ಕಾವುಗಳನ್ನು ಅನುಭವಿಸುತ್ತದೆ. ಮತ್ತೆ ಆ ಪಕ್ಷಿಯನ್ನು ಪಂಜರದಿಂದ ಮರಳಿ ಆಕಾಶಕ್ಕೆ ಬಿಟ್ಟರೆ ಆ ಪಕ್ಷಿಯು ತನ್ನ ಎಲ್ಲ ರೀತಿಯ ನೋವು ಕಾವುಗಳನ್ನು ಮರೆತು ಸ್ವತಂತ್ರವಾಗಿ ಹಾರಾಡಿ ಜೀವಿಸುತ್ತದೆ. ಅದೇ ರೀತಿ ಒಂದು ದೇಶವು ಬೇರೊಂದು ದೇಶಕ್ಕೆ ಅಧೀನವಾಗದೆ ತನ್ನ ಸ್ವಾತಂತ್ರ್ಯವನ್ನಿಟ್ಟುಕೊಂಡು ತನ್ನ ಕಾನೂನುಗಳನ್ನು ರಚಿಸಿಕೊಂಡು ಅಲ್ಲಿ ಆ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಸ್ವಾತಂತ್ರ್ಯವಾಗಿ ಜೀವಿಸುವುದಕ್ಕೆ ಸ್ವಾತಂತ್ರ್ಯ ಎಂದು ಕರೆಯುತ್ತೇವೆ. ಅದೇ ರೀತಿ ನಮ್ಮ ಭಾರತವು ಸಹ ಎಲ್ಲ ರೀತಿಯ ಮೂಲಭೂತ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಭಾರತೀಯರಿಗೆ ಕಲ್ಪಿಸಿಕೊಟ್ಟಿದೆ. ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಹಾಗೂ ಸ್ವಾತಂತ್ರ್ಯವಿದೆ ಎಂದು ಬೇರೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗದ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಬಾರದು. ಇದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು. ಗುರುಗಳೇ, ಗೆಳೆಯರೇ, ಇಂದು ನಮ್ಮ ಭಾರತ ರಾಷ್ಟ್ರವು ವಿಶ್ವದಲ್ಲೇ ಶೀಘ್ರವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದು. ನಮ್ಮ ಭಾರತ ರಾಷ್ಟ್ರವು ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಪಂಗಡ ಮತ್ತು ವಿವಿಧ ಆಚಾರ ವಿಚಾರಗಳನ್ನು ಒಳಗೊಂಡಿರುವ ವೈವಿಧ್ಯವೇ ದೇಶ ಹಾಗೂ ನಂಬಿಕೆಗಳೇ ನಿಂತಿರುವ ದೇಶ. ಆದ್ದರಿಂದ ನಮ್ಮ ದೇಶದ ಬಗ್ಗೆ ಎಂದು ಹೇಳಬಹುದು, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಏಕೈಕ ರಾಷ್ಟ್ರವೆಂದು. ಈ ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಹೋರಾಟಗಾರರ ಶೌರ್ಯ, ಪರಾಕ್ರಮ ಮತ್ತು ಅವರ ಒಂದು ತ್ಯಾಗ ಬಲಿದಾನಗಳ ನೆನಪಿಗಾಗಿ ಹಾಗೂ ನಮ್ಮ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿದ್ದೇವೆ ಎಂದು ಹೇಳುತ್ತಾ ನಮ್ಮ ಭಾರತ ರಾಷ್ಟ್ರವನ್ನು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ನಾವೆಲ್ಲ ಶ್ರಮಿಸೋಣ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ.
ಇಂದಿನ ಸುಂದರ ಸಮಾರಂಭದ ಅಧ್ಯಕ್ಷರೂ ಆದ ವಂದನೀಯ ಸ್ವಾಮಿ ಜೋಸೆಫ್ ಚಾರ್ಲ್ಸ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮರಿಯಮಂಗಲದ ಧರ್ಮಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಜಾನ್ ಫರ್ನಾಂಡಿಸ್ ಅವರೇ ಮತ್ತು ಅತಿಥಿಗಳಾದ ಥಾಮಸ್ ಕನ್ಯಾಮಠದ ಸುಪೀರಿಯರ್ ಅವರೇ ಮತ್ತು ಮರಿಯಮಂಗಲ ಜೂದತ್ತದೇಯು ಕನ್ಯಾಮಠದ ಸುಪೀರಿಯರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ
ನಿವೃತ್ತಿಯನ್ನು ಹೊಂದಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಮತ್ತು ಶಾಗ್ಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಊರಿನ ಹಿರಿಯರೇ, ಪೋಷಕರೇ, ಇಲ್ಲಿ ನೆರೆದಿರುವ ನನ್ನ ಬಂಧು ಮಿತ್ರರೇ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಉಭಯ ಶಾಲೆಗಳ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ इतिहास का मैं आईना हूं, तहजीब का रंग सुनहरा हूं। गंगा जमुना मेरी आंखें, मैं नए भारत का चेहरा। मैं कल भी था, मैं आज भी हूं, मैं नवयुग का अंदाज भी हूं। सारी दुनिया का घर मुझ में, इस मिट्टी का आदर मुझ में, मैं देशभक्त भी कर रहा हूं, मैं नए भारत का चेहरा, मैं नए भारत का चेहरा। मैं बेटी की मुस्कान में हूं, मैं नारी के सम्मान में हूं, मैं बेटी की मुस्कान में हूं, मैं नारी के सम्मान में हूं, विज्ञान में और किसान में हूं, हर वीर में और जवान में हूं, मैं सीमाओं का पहरा हूं, मैं नए भारत का चेहरा हूं, मैं नए भारत का चेहरा हूं, मैं नए भारत का चेहरा हूं। रग रग में जोश की बूंदे, बूंदों में जीत ही गूंजे, इस गूंज से गिर जाएगा आसमान भी कदमों में। रोको ना सपनों के तूफानों को, रोको ना जज्बों की उड़ानों को, रोको ना आंखों के निशानों को। आग जैसे बरसा दे ये इरादे, जिगरा है जिगरा है जिगरा है जिगरा है, जिगरे से निकलेगी चिंगारियां। ओ जिगरा है जिगरा है जिगरा है जिगरा है, जिगरे से निकलेगी चिंगारियां। रात की सुरन भटकी है रोशनी, है छटपटा रही रोशनी। गगन गए जय भवान, जरा मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा।
தரையில கொண்டு வரலாம் இந்த கடலையும் கட்டாந்தர ஆக்கி விடலாம் மலைய நீ பெயர்க்கலாம் குண்டு நீ நடக்கலாம் ஆகாயத்தை தரையில கொண்டு வரலாம் இந்த கடலையும் கட்டாந்தர ஆக்கி விடலாம் நீ அன்பாயில் நான் ஒண்ணும் இல்லை நீ அன்பாயில் நான் ஒண்ணும் இல்லை படிச்சாலும் சரித்திரங்கள் தேடி தெரிஞ்சாலும் சாத்திரங்கள் கோடி படிச்சாலும் சரித்திரங்கள் தேடி தெரிஞ்சாலும் கோயில கதியில் இருந்தாலும் உன் கொள்கையிலே பிடியாய் இருந்தாலும் கோயில கதியில் இருந்தாலும் உன் கொள்கையிலே பிடியாய் இருந்தாலும் அன்பாகிலே நான் ஒண்ணும் இல்லை நீ அன்பாகிலே நான் ஒண்ணும் இல்லை ஆயக்கர அறுபது தெரிஞ்சாலும் அறிவோடு நீயும் பேசினாலும் ஆயக்கர அறுபது தெரிஞ்சாலும் அறிவோடு நீயும் பேசினாலும் தானமும் தர்மமும் செய்தாலும் நன்னடக்கம் உனக்கு இருந்தாலும் தானமும் தர்மமும் செய்தாலும் நன்னடக்கம் உனக்கு இருந்தாலும் அன்பாயில்லே நான் ஒண்ணும் இல்லை நீ அன்பாயில்லே நான் ஒண்ணும் இல்லை மலைய நீ பெயர்க்கலாம் குன்ற நீ தகர்க்கலாம் ஆகாயத்தை தரையில கொண்டு வரலாம் இந்த கடலையும் கட்டாங்க ஆக்கி விடலாம் மலைய நீ பெயர்க்கலாம் குன்ற நீ தகர்க்கலாம் ஆகாயத்தை தரையில கொண்டு வரலாம் இந்த கடலையும் கட்டாங்க ஆக்கி விடலாம் அன்பாகில்லே நான் ஒண்ணும் இல்லை நீ அன்பாகில்லே நான் ஒண்ணும் இல்லை एक तेरा नाम है साजा हो एक तेरा नाम है साजा मन मेरे आने पाचा बस नाम तेरा माँ हो एक पहचान मेरी तू ही जिंद चाँद मेरी तू ही जहान मेरा माँ तुझ पे वारना सावर जान में तुझ पे वारना सावर जान में तेरे कुर्बान मेरी माँ
बड़ी मुझसे बस दो कदम पे देखो जीत खड़ी, मुझे कब से इंतजार था आज की शाम का, अब देखो क्या करता है ये बंदा हिंदुस्तान का, जो किसी के भी आगे झुका नहीं, हाँ मैं हूँ उस देश का, बैठ के ले नजारा इस ट्रैपल और बेस का, सीधा चलूं ये चलूं ढाई ढाई चाल, मैं खेल मेरा होगा ये देख लंबी रेस का, मिट्टी का कर्ज है मैं मर के भी चुकाऊंगा, तुझे मिट्टी कर दूंगा या फिर मिट्टी में मिल जाऊंगा, टोपी का हाथ मैं वो करके दिखाऊंगा, इंडिया से हूँ खाली हाथ नहीं जाऊंगा, मैं जम के बगैर झाड़ दूंगा, हाथ को मैं उखाड़ दूंगा, जहाँ से तू आया है ना वही तुझे गाड़ दूंगा, तेरी जमीन पे आज तुझे ही पछाड़ दूंगा, गंदा इंडिया का बेटे गाड़ दूंगा। मेरी माँ ही मेरा पीर, मेरी माँ के पैरों के अलावा कोई दरगाह नहीं, नाचूंगा नाचूंगा मुझको फितूर है, नाचूंगा नाचूंगा मजबूर है, आज की शाम मेरी माँ के है नाम, मेरी माँ मुझे देखेगी नाचना जरूर है, मैं जीतूं या हारूं मुझे नाचना जरूर है, मेरी माँ मुझे देखेगी नाचना जरूर है, नाचना जरूर है, मुझे नाचना जरूर है, माँ मुझे नाचना जरूर है, माँ मेरी देखेगी नाचना जरूर है, जरूर है। रंग केसर शूरा वालिया, रंग सब्ज खिली फुलकारियां, ओ रंग चिट्टा नीयत साफ दा, ओ रंग तीनों जान से प्यारे, रंग तीनों जान से प्यारे, रंग मेरी माई का, रंग सच्चाई का, हर अच्छाई का है माए माए माए, रंग तेरी रीत का, रंग तेरी प्रीत का, रंग तेरी जीत का ही छाए छाए, कैसे मैं चुकाऊं तेरा एहसान, माए तेरी चुनरिया लहराए, जब तक मुझे में है जरा सी जान, माई तेरी चूड़ियां लहराए, तेरा नाम है साचा, वंदे मातरम, वंदे।
ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಕಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲ ಮನೆ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಎರಡು 2800ರಿಂದ 3000 ಇರುವ ಮಕ್ಕಳು. ಆ ಶಾಲೆಯಲ್ಲಿ ಎಲ್ಲವೂ ಕೂಡ ಆಂಗ್ಲ ಮಾಧ್ಯಮ ಆಗಿದ್ದ ಕಾರಣ ಅವರು ಕಟ್ಟುವಂತ ಫೀಸ್ ದುಡ್ಡಿರುವಂತ ಶಾಲೆ ಅಂತ ಹೇಳ್ಬಹುದು. ಇದೆಲ್ಲ ನೋಡಿ ಬಂದಂತ ಇವತ್ತು ಈ ನಮ್ಮ ಸಂತ ಥಾಮಸರ ಈ ಉಭಯ ಶಾಲೆಗಳ ಈ ಸ್ವಾತಂತ್ರ್ಯ ದಿನಾಚರಣೆಯ ಏರ್ಪಾಡು, ಸ್ಟೇಜ್ ಅರೇಂಜ್ಮೆಂಟ್ ಅಂತಿರಬಹುದು, ಅತಿಥಿಗಳಿಗೆ ಸತ್ಕಾರ ಮಾಡೋದ ರೀತಿ ಇದ್ದಿರಬಹುದು, ವ್ಯವಸ್ಥೆಗಳಿರಬಹುದು, ಭಾಷಣಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು. ಇದೆಲ್ಲವೂ ನೋಡಿದಾಗ ಈ ನಮ್ಮೂರಿನ ಮಕ್ಕಳು ಆ ಸಿಟಿ ಮಕ್ಕಳಿಗಿಂತ ಯಾವುದರಲ್ಲಿ ಕಡಿಮೆ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ. ಪ್ರಿನ್ಸಿ ಜೋಸ್ಲಿನ್ ಪ್ರಿನ್ಸಿ ತಮಿಳು ಮೀಡಿಯಂಲಿ 3ನೇ ತರಗತಿ. ಇಲ್ಲಿ ತನಕ ಆ 4 ಶಾಲೆಗಳು ಕೂಡ ಇಂಗ್ಲಿಷ್ ಮೀಡಿಯಂ. ಆ ಮಕ್ಕಳು ಭಾಷಣ ಕೊಟ್ಟಿದ್ದಾರೆ. ಅವರು ಇಂಗ್ಲಿಷಲ್ಲೇ ಓದೋದು, ಬರೆಯೋದು ಇಂಗ್ಲಿಷ್ನಲ್ಲಿ, ಶಾಲೆಯಲ್ಲಿ ಮಾತನಾಡೋದು ಇಂಗ್ಲಿಷ್.
ತಮಿಳು ಮೀಡಿಯಂನಲ್ಲಿ ಓದಿದಂಥ ಮಗು 3ನೇ ತರಗತಿ ಪೇಪರ್ ಇಲ್ಲದೆ ಬೈ ಹಾರ್ಟ್ ಆಗಿ ಆ ಮಗು ಆಡಿದಂಥ ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಲ್ಲ, ಆರ್ಟಿಕ್ಯುಲೇಷನ್, ಸ್ಪಷ್ಟವಾಗಿ ಮಾತನಾಡಿದ್ದು, ಒಂದೊಂದು ಪದವು ಕೂಡ ನಾವು ಕೇಳಿಸ್ಕೊಳ್ಳುವಂಗೆ ಮಾಡಿದ್ದು. ಆ ಮಗುವನ್ನು ಸಿದ್ಧಪಡಿಸಿದ ಟೀಚರಿಗೆ ಒಂದು ಚಪ್ಪಾಳೆ ನಮ್ದು. ಆ ಸಿಟಿ ಮಕ್ಕಳಿಗಿಂತ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗಿಂತ ನಮ್ಮ ಮಕ್ಕಳು ಈಕ್ವಲ್, ಕಡಿಮೆ ಇಲ್ಲ. ಆ ಮಕ್ಕಳಲ್ಲಿರುವ ಪ್ರತಿಭೆಗಳು. ಆ ಪ್ರಜ್ವಲ್ ಬಾಲಕ ಪ್ರೌಢಶಾಲೆಯ ಹುಡುಗ, ಅವನು ಆರಂಭದಿಂದ ಮುಗಿಸೋ ತನಕ ಟೈಮ್ ನೋಡುತ್ತದೆ 7 ನಿಮಿಷಗಳ ಭಾಷಣ, ಸುದೀರ್ಘವಾದಂಥ ಭಾಷಣ. ಅವನ ಭಾಷಣದಲ್ಲಿ ಆ ಏರುಪೇರು ಅಂತ ಹೇಳ್ತೇವೆ, ಒಂದು ಟೀಚರ್ ಹೇಗೆ ಭಾಷಣ ಮಾಡ್ತಾರೋ ಆ ರೀತಿಯಲ್ಲಿ ಎಲ್ಲಿ ಕೂಡ ಅವನು ತೊದಲಿನಿಂದ ಹೇಳಿದ ಪದಗಳು ರಿಪೀಟ್ ಮಾಡಲಿಲ್ಲ. ಆ ಪ್ರಜ್ವಲ್ ಭಾಷಣ ನೀಡಿದಂಥ ಹುಡುಗ ಅದನ್ನು ತರಬೇತಿ ಅಥವಾ ಪ್ರಿಪೇರ್ ಮಾಡಿಕೊಟ್ಟಂಥ ಟೀಚರ್, ಇದೆಲ್ಲವೂ ನೋಡಿದಾಗ ನಮ್ಮ ಮಕ್ಕಳಲ್ಲಿ ಇರುವಂಥ ಒಂದು ಸಾಮರ್ಥ್ಯ. ಆ ಪ್ರಜ್ವಲ್ ಮಗುಗೆ ಒಂದು ಚಪ್ಪಾಳೆ. ಖಂಡಿತ ಹಿರಿಯರು, ಹಾಕಿ ಮಾಸ್ಟರ್, ನನ್ನ ಪಕ್ಕದಲ್ಲಿ ಕುಳಿತದಂತ ಅವರ ಸಹಪಾಠಿ ತೊಬಿಯಾಸ್ ಮಾಸ್ಟರ್ ಹೇಳ್ತಾನೆ ಇದ್ರು, ಅವರು ಭಾಷಣ ಕೊಡುವ ಮೊದಲು ಆರಂಭದಲ್ಲಿ ಹಾಗೇ ಟಚ್ ಇಲ್ಲ ಅಂತ ಕಾಣ್ತದೆ ಫಾದರ್, ಅವ್ರು ಈ ರೀತಿಯೆಲ್ಲ ಗಂಭೀರವಾದಂಥ ಮಾತು ಅವರದು. ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ, ಉತ್ತಮ ವಾಗ್ಮಿಯಾಗಿರುವ, ಸರಳ ವ್ಯಕ್ತಿಯಾಗಿರುವ ನಮ್ಮ ವಿದ್ಯಾಸಂಸ್ಥೆಯ ಶಾಲಾ ವ್ಯವಸ್ಥಾಪಕರು ಆದ ವಂದನೀಯ ಸ್ವಾಮಿ ಜೋಸೆಫ್ ಚಾರ್ಲೆಸ್ ಗುರುಗಳಿಗೆ ಅತ್ಯಂತ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವಂದನೀಯ ಸ್ವಾಮಿ ಜಾನ್ ಫರ್ನಾಂಡಸ್ ರವರು, ಧರ್ಮ ಕೇಂದ್ರದ ಗುರುಗಳು ಮರಿಯಮಂಗಳಂ, ಇವರಿಗೆ ನಮ್ಮ ಶಾಲೆಯ ವ್ಯವಸ್ಥಾಪಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸಿಸ್ಟರ್ ರೋಸಮ್ಮರವರು, ಸಂತ ಥಾಮಸ್ ಕನ್ಯಮಠ ತೋಮರ್ಪಾಳ್ಯ, ಇವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಪಾಕ್ಯಂ ರವರು, ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರು, ಇವರಿಗೂ ಸಹ ನಮ್ಮ ಶಾಲೆಯ ವ್ಯವಸ್ಥಾಪಕರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ತೋಬೇಸ್ ರವರು, ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರು, ಇವರಿಗೂ ಸಹ ನಮ್ಮ ಶಾಲೆಯ ವ್ಯವಸ್ಥಾಪಕರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಾಕ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಹಾಗೂ ಹಾಲಿ ಸದಸ್ಯರುಗಳು, ಇವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರುಗಳ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಿಹಿ ತಿಂಡಿಯಾದ ಮೈಸೂರು ಪಾಕನ್ನು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಿಸುತ್ತೇವೆಂದು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಶ್ರೀಯುತ ಡೆನ್ನಿಸ್ ಕುಮಾರ್ ಅವರು ಹಾಗೂ ಶ್ರೀಮತಿ ಆರೋಗ್ಯಮರವರು ನೀಡಿರುತ್ತಾರೆ. ಇವರಿಗೆ, ಇಂತಹ ಉದಾರ ಮನಸ್ಸುಳ್ಳ ಇವರಿಗೆ ನಮ್ಮ ಶಾಲೆಯ ವ್ಯವಸ್ಥಾಪಕರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರ ನೀಡಿದ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಆರೋಗ್ಯ ಮೇರಿ ಸಿಸ್ಟರ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಾಯಪ್ಪನ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಉಭಯ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮರಿಯಮಂಗಲ ಶಾಲೆಯ ವಿದ್ಯಾರ್ಥಿಗಳಿಗೆ
ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲು ಶ್ರಮಿಸಿದಂತಹ ಉಭಯ ಶಾಲೆಯ ಶಿಕ್ಷಕರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೋಷಕ ವೃಂದದವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಗೂ ಸೌಂಡ್ ಸಿಸ್ಟಮ್ ಅನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ರಾಜೇಶ್ ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಬಾಲ ಗಂಗಾಧರ್ ತಿಲಕರವರ ಮಾತುಗಳನ್ನು ನೆನಪು ಮಾಡುತ್ತಾ ನನ್ನ ವಂದನಾರ್ಪಣಾ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.